ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಈ ಫ್ರೂಟ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ತಿದೆಯಾ? ಇದು ವಾಟರ್ ಆ್ಯಪಲ್ ಅಂತ. ನಮ್ಮ ಮನೆಯಲ್ಲೇ ಹಾಕ್ಕೊಂಡಿದ್ದೀವಿ ಕಾರ್ನರಲ್ಲಿ ವಾಟರ್ ಆ್ಯಪಲ್ಲು ಮತ್ತು ಬಟರ್ ಫ್ರೂಟ್ ಗಿಡಗಳನ್ನೆಲ್ಲ. ಈಗ ಬಟರ್ ಫ್ರೂಟ್ ತುಂಬಾ ಹೂ ಬಿಟ್ಟಿದೆ, ಅದ್ರ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಇದು ವಾಟರ್ ಆ್ಯಪಲ್ಲು. ಓದ್ಸಲಿ ಇದನ್ನು ಗಿಡ ಹಾಕಿ ಒಂದು 2.5-3 ಇಯರ್ಸ್ ಆಗಿರ್ಬೋದು ಅನಿಸುತ್ತೆ. ಓದ್ ಟೈಮಲ್ಲೆಲ್ಲ ಫುಲ್ ಗ್ರೀನ್ ಕಲರೇ ಇತ್ತು ವಾಟರ್ ಆ್ಯಪಲ್ಲು. ಅಷ್ಟು ಏನು ಸ್ವೀಟ್ ಅನ್ನಿಸ್ತಿರಲಿಲ್ಲ. ಬಟ್ ಈ ಟೈಮಲ್ಲಿ ಏನಾಗಿದೆ ಅಂದರೆ ರೆಡ್ ಬಂದಿದೆ, ಸ್ವಲ್ಪ ತುಂಬಾ ಸ್ವೀಟ್ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಇದಕ್ಕೆ ನಾವು ಗೊಬ್ಬರ ಅಂತೇಳಿದ್ರೆ ಕೋಕೋಪೀಟನ್ನ ಹಾಕ್ತೀವಿ. ಕೋಕೋಪೀಟ್ ಅಂತೇಳಿದ್ರೆ ನಾವು ಕಾಯಿ ಸುಲಿದಾಗ ಸಿಪ್ಪೆ ಎಲ್ಲ ಉದುರುತ್ತಲ್ಲ, ಅದನ್ನೆಲ್ಲ ಅಲ್ಲೇ ರೂಟ್ಗೆ ಹಾಕಿರ್ತೀವಿ. ಆವಾಗ ತುಂಬಾ ಗೊಬ್ಬರನೂ ಸಿಗುತ್ತೆ, ಮತ್ತು ನೀರೆಲ್ಲ ಅಡಿಕ್ವೇಟಾಗಿ ಹಾಕ್ತೀವಿ. ಮತ್ತು ಇನ್ನೊಂದು ಏನು ಅಂತೇಳಿದ್ರೆ, ಗೊಬ್ಬರ ಹಾಕೋದು ಮತ್ತು ನೀರು ಹಾಕೋದ್ಕಿಂತಲೂ ನಾವು ಔಷಧಿ ಹೊಡಿಬೇಕು. ಆ ಪೆಸ್ಟಿಸೈಡ್ಸ್ನ ಹೊಡೆದಾಗ್ಲೇ ಅದು ಗಿಡದಲ್ಲಿ ಏನಾದರೂ ರೋಗ ಇದ್ದರೆ, ಅದು ಆ ಹುಳು ಇದ್ದರೆ ಸತ್ತೋಗುತ್ತೆ, ರೋಗ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವೇನಾದರೂ, ನಾವಿದು ಮನೆ ಪರ್ಪಸ್ಗೋಸ್ಕರನೇ ಹಾಕಿರೋದು, ನಮಗೆ ತಿನ್ನಲಿಕ್ಕೋಸ್ಕರನೇ ಹೆಲ್ಪ್ ಆಗುತ್ತೆ ಅಂತ. ನಾವು ಇದನ್ನೇನು ಸೇಲ್ ಮಾಡಲ್ಲ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ವಾಟರ್ ಆ್ಯಪಲ್ ಯಾವ ಥರ ಪ್ಲ್ಯಾಂಟಿಂಗ್ ಮಾಡೋದು ಅಥವಾ ಯಾವ ಥರ ಹಾರ್ವೆಸ್ಟಿಂಗ್ ಮಾಡೋದು ಅಂತಿದ್ದರೆ ನೀವು ನನಗೆ ಕಮೆಂಟ್ಸ್ ಮಾಡಿ. ಮತ್ತು ಇದ್ರ ಗಿಡ ಎಲ್ಲಿ ಸಿಗುತ್ತೆ ಅಂತಲೂ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ. ಈ ಗಿಡ BM ರೋಡು ಚಾಮುಂಡೇಶ್ವರಿ ನರ್ಸರಿ ಅಂತ, ನಿಯರ್ ಮಾಯಗಾನಹಳ್ಳಿ ಅಂತ ಹೇಳ್ಬೋದು, ಮೈಸೂರು ಬೆಂಗಳೂರು ರೋಡಲ್ಲಿ ಸಿಗುತ್ತೆ ಈ ಗಿಡ. 350 or 250 ಇರ್ಬೋದು ಅನಿಸುತ್ತೆ ಒಂದು ಗಿಡ. ತುಂಬಾ ಚೆನ್ನಾಗಿದೆ. 1.5 year or 2 yearsಗೆಲ್ಲ ನಿಮಗೆ ಇಳುವರಿ ಬಂದುಬಿಡುತ್ತೆ, ಅಂದರೆ ಹಣ್ಣು ಬರುತ್ತೆ. ಮತ್ತು ಏನು ಅಷ್ಟೊಂದು ಸ್ಪೇಸ್ ಬೇಕಾಗುತ್ತೆ ಅಂತೇನಿಲ್ಲ, ಮತ್ತು ಬೇರು ಇಳ್ಕೊಳ್ಳುತ್ತೆ ಅನ್ನೋದೇನಿಲ್ಲ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಲಿಕ್ವಿಡ್ ಫಾರ್ಮ್ ಇದೆ ನೋಡಿ, ಈ ಥರ ವೈಟ್ ಆ ಥರ ಹುಳ ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಔಷಧಿ ಹೊಡಿಲೇಬೇಕು. ಔಷಧಿ ನೀವು ಹೊಡಿಲಿಲ್ಲ ಅಂದರೆ ಇಷ್ಟು ನೀವು ಫ್ರೂಟ್ಸ್ನ ತೆಗಿಯೋಕ್ಕಾಗೋದಿಲ್ಲ. ತುಂಬಾ ಹೆಲ್ತಿ ಅಂತ ಹೇಳ್ಬೋದು. ವಿಟಮಿನ್ E, B, C, D ಎಲ್ಲ ಇದೆ ಇದರಲ್ಲಿ. ಇದರಿಂದ ನಮಗೇನಾಗುತ್ತೆ ಅಂದರೆ ಡಯಟ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಲೋ ಕ್ಯಾಲೋರಿ ಡಯಟ್, ಇದು ಲೋ ಕ್ಯಾಲೋರಿ ಫ್ರೂಟ್ ಅಂತಲೇ ಹೇಳ್ಬೋದು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ನಂತರ ನಾನು ಇನ್ಸ್ಟಾಗ್ರಾಮಲ್ಲೂ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲೂ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ. ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿಮ್ಮ ಈ ಪ್ರೀತಿ ಮತ್ತು ಇದಕ್ಕೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಇನ್ನು ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವೀಡಿಯೋನ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ಗಿಡ ಬೇಕಿದ್ದಲ್ಲಿ ಮತ್ತು ಈ ಫ್ರೂಟ್ಸ್ನ ಯಾವ ಥರ ಗ್ರೋ ಮಾಡೋದು ಅಂತ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ನೀವು ನನಗೆ ಕಮೆಂಟ್ಸ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.